ಏನಿವಳು ನನ್ನ ನೋಡಿ ಖುಷಿ ಪಡ್ತಾಳೆ ಅಂದ್ರೆ ಶಾಕ್ ಆಗ್ತಾ ಇದ್ದಾಳೆ. ಅಜ್ಜಿ ನೋಡು, ನೀನ್ ಮೈದ್ನ ಬಂದಿದ್ದಾನೆ, ಹೋಗ್ ಕಾಫಿ ಮಾಡ್ಕೊಂಡ್ ಬಾ. ಮೈದ್ನ ಅಂತಿದ್ದಾಳಲ್ಲ, ಯಾಕೆ? ಇವ್ ನನಗಿಂತ ದೊಡ್ಡವನಲ್ವಾ, ಭಾವ ಆಗ್ಬೇಕೆ? ಅಜ್ಜಿ, ಇವನ್ ಮೈದ್ನ ಹೆಂಗಾಗ್ತಾನೆ? ಭಾವ ತಾನೆ? ಭಾವನ ಭಾವ ಹೇಗಾಗ್ತಾನೆ? ಪೂರ್ವಿ ದೊಡ್ಡವಳು, ಪೂರ್ವಿ ತಂಗಿ ಗೀತಾ, ಗೀತನ್ ಗಂಡ ಪೂರ್ವಿಗೆ ಮೈದ್ನ ಅಲ್ವಾ ಆಗೋದು? ಅದ್ ಹಂಗಲ್ಲ ಅಜ್ಜಿ. ಅಂದ್ರೆ ಇವನ್ ಮಾತಿನ ಅರ್ಥ ನಾನಿವಾಗ ಪೂರ್ವಿಗಿಂತ ದೊಡ್ಡವನಲ್ವಾ, ಅದನ್ನ ಹೇಳ್ದೆ ಅಷ್ಟೇ. ವಯಸ್ಸಲ್ಲಿ ನೀನು ಪೂರ್ವಿಗಿಂತ ದೊಡ್ಡವನಿರ್ಬೋದು, ಆದ್ರೆ ಗೀತಾ ಅವಳಿಗಿಂತ ಚಿಕ್ಕೋಳಲ್ವಾ, ಅದಕ್ಕೆ ನೀನ್ ಮೈದ್ನಾನೇ ಆಗೋದು. ಅಯ್ಯೋ, ವರ್ಷ ಎಲ್ಲ ಮ್ಯಾಚ್ ಮಾಡ್ತಾ ಇದೆ ಈ ಮುದ್ಕಿ. ಪೂರ್ವಿ, ನೀನ್ ಹೋಗ್ ಕಾಫಿ ಮಾಡ್ಕೊಂಡ್ ಬಾ ಅಮ್ಮ, ಹೋಗು. ಅಜ್ಜಿ, ನಿಮ್ಮಂತ ಸೀನಿಯರ್ಸ್ ಕೈಯಲ್ಲಿ ಕಾಫಿ ಕುಡಿದ್ರೆ ಅದ್ರ ರುಚಿನೇ ಬೇರೆ. ಪಾಪ ಇವ್ರು ಇನ್ನು ಇವಾಗ ಕಲ್ತ್ಕೋತಾ ಇದಾರಲ್ವಾ, ನೀವೇ ಮಾಡಿದ್ರೆ ಹೇಗಿರುತ್ತೆ ಕಾಫಿ? ನಾನ್ ಮಾಡೋ ಕಾಫಿಗಿಂತ ಪೂರ್ವಿ ಮಾಡೋ ಕಾಫಿ ಚೆನ್ನಾಗಿರತ್ತೆ. ಹೋಗಮ್ಮ, ನೀನ್ ಹೋಗ್ ಕಾಫಿ ಮಾಡ್ಕೊಂಡ್ ಬಾ, ಹೋಗಮ್ಮ. ಅಯ್ಯೋ, ನಿನ್ನ ಮಾತಾಡಕ್ ಚಾನ್ಸು ಕೊಡ್ತಾ ಇಲ್ಲ. ಈ ಅಮ್ಮ ಬೇರೆ ಗಡ್ಗಂಬತ್ತರ ಇಲ್ಲೇ ನಿಂತವಳೆ. ಇವಾಗ ಏನ್ ಮಾಡ್ಲಿ? ಗೀತಾ, ನೀನೇನೆ ಅಳಿಯಂದ್ರು ನಿಂಗೋಸ್ಕರ ಬಂದಿರೋದಲ್ವಾ, ಹೋಗ್ ರೂಮಲ್ಲಿ ಕೂತ್ಕೊಂಡು ನೀವು ಮಾತಾಡಿ, ಹೋಗಮ್ಮ. ಸರಿ ಅಜ್ಜಿ. ಆ ಇವನೇನೋ ಲೈಸೆನ್ಸ್ಡು, ನಮಗ್ ಲೈಸೆನ್ಸ್ ಸಿಕ್ಕಿದ್ರು ಅದು ಕಳ್ತನದ ಲೈಸೆನ್ಸು. ಇವಾಗ ಏನ್ ಮಾಡೋದು? ಯಜಮಾಂತಿ, ಏನಿದು ತರ್ಲೆ? ಏನ್ ಗೀತಾ, ನಾನಿನ್ ಮುಖನ ನೋಡಿ 4 ದಿನ ಆಯ್ತು ಗೊತ್ತಾ? ಹೋ, ಏನಿದೆ? ದಿನಾ ವಿಡಿಯೋ ಕಾಲಲ್ಲಿ ನೋಡ್ತಾನೆ ಇದೆಯಲ್ಲ. ಏನು ವಿಡಿಯೋ ಕಾಲಲ್ಲಿ ನೋಡೋದಕ್ಕೂ ನೇರವಾಗಿ ನೋಡೋದಕ್ಕೂ ವ್ಯತ್ಯಾಸ ಇಲ್ವಾ? ಏನಿದೆ ನೀನೇ ಹೇಳು. ಇವಾಗ ಪೇಪರ್ ಮೇಲೆ ಸಕ್ಕರೆ ಅಂತ ಬರ್ದು ಅದನ್ನ ಟೇಸ್ಟ್ ನೋಡಿದ್ರೆ ಸಕ್ಕರೆ ಇದ್ದಂಗಿರುತ್ತಾ? ಇರಲ್ಲ ಅಲ್ವಾ? ಸಕ್ಕರೆನ ನೇರವಾಗೇನೆ ಆಸ್ವಾದಿಸ್ಬೇಕು. ಈ ಗಾಳಿ ಮಾತ್ಗಳು ಬೇಡ, ನೆಟ್ಟಗಿರು. ನಿನ್ಗೋಸ್ಕರ ಏನ್ ತಂದಿದೀನಿ ಹೇಳು ನೋಡೋಣ. ಏನ್ ತಂದೆ? ಅಯ್ಯೋ, ಹೇಳು ನೋಡೋಣ. ಆಗ್ಲೇ ಫ್ರೂಟ್ಸ್ ತಂದು ಅಜ್ಜಿ ಕೈ ಕೊಟ್ಟೆ. ಅದೆಲ್ಲ ಮನೆಯವ್ರಿಗೋಸ್ಕರ ಗೀತಾ, ನಿನಗೋಸ್ಕರ ಏನ್ ತಂದಿದೀನೋ ಹೇಳು ನೋಡೋಣ. ಗೊತ್ತಾಗ್ತಿಲ್ವೇ? ಗೊತ್ತಾಗ್ಲಿಲ್ಲ ಅಲ್ವಾ? ನಿನ್ ಕೈ ಕಣ್ಣು ಹಿಡಿಯಕ್ಕೆ ಆಗಲ್ಲ. ಸರಿ, ಇವಾಗ ಕಣ್ ಮುಚ್ಕೋ ಹೇಳ್ತೀನಿ. ಅದ್ಯಾಕೆ? ಕಣ್ ಮುಚ್ಚು ಹೇಳ್ತೀನಿ. ಗೀತಾ ಇವಾಗ ಕಣ್ ಮುಚ್ಕೊಂಡಿದ್ದಾಳೆ ಅಲ್ವಾ? ಲಪಕ್ ಅಂತ ಒಂದ್ ಮುತ್ತು ಕೊಟ್ಬಿಟ್ರೆ ಏನು? ನೀನು ಕಣ್ ಬಿಡ್ಬೇಡ, ಹಂಗೆ ಇರು. ಏನ್ ಮಾಡ್ತಿದ್ದೆ ನೀನು? ಏನಿಲ್ಲ ಗೀತಾ, ನೀನ್ ಕಣ್ ಮುಚ್ಕೊಂಡಾಗ ಮುದ್ದ ಕಾಣ್ತಿದ್ಯಾ ಅಂತ ಚಿಕ್ಕ ಮುತ್ತು ಕೊಟ್ಬೇಡ ಅಂತ ಅನ್ಕೊಂಡೆ. ನೀನ್ ನೋಡಿದ್ರೆ ಅಮ್ಮನವ್ರ ತರ ಡಮ್ ಅಂತ ಕಣ್ಬಿಟ್ಬಿಟ್ಟೆ. ಎಪ್ಪತ್ತು ಭಯ ಆಗೋದಿಲ್ವ ಹೇಳು? ನೋಡು, ಹುಚ್ಚುಚ್ಚಾಗೆಲ್ಲ ಆಡಿದ್ರೆ ಸಾಯಿಸ್ಬಿಡ್ತೀನಿ. ಏನ್ ತಂದೆ? ಕಣ್ ಮುಚ್ಕೊಂಡ್ರು ಅಂತ ಹೇಳಿದೆ ತಾನೆ? ನನ್ ಕಣ್ ಮುಚ್ಕೊಂಡ್ರೆ ನೀನ್ ತುಂಟ ಆಗ್ತೀಯ, ನಾನ್ ಕಣ್ ಮುಚ್ಚಲ್ಲ. ಪ್ರಾಮಿಸ್ ಗೀತಾ, ಏನು ತರಲೆ ಮಾಡೋದಿಲ್ಲ. ನೀನ್ ಕಣ್ ಮುಚ್ಕೋ ಹೇಳ್ತೀನಿ. ನಂಬ್ತಿದ್ದೀನಿ. ಕಣ್ ಮುಚ್ಚೋ. ಇವಾಗ ಕಣ್ಬಿಡು.
ಪರವಾಗಿಲ್ವೇ? ಹೆಂಡತಿನ ಮೊದಲನೇ ಸರಿ ನೋಡಕ್ ಬರ್ಬೇಕಾದ್ರೆ ಹೂವ ತರ್ಬೇಕು ಅಂತ ತಿಳ್ಕೊಂಡಿದ್ಯಾ? ಹಾ, ಇನ್ನೂ ಒಂದೇನೋ ತಂದಿದ್ದೀನಿ. ಏನದು? ಕಣ್ ಮುಚ್ಕೋ, ಹೇಳ್ತೀನಿ. ಅಯ್ಯೋ, ಕಣ್ ಮುಚ್ಕೋ. ಹ್ಮ್ ಅನ್ನು ಯಾಕೆ? ಅನ್ನು ಗೀತಾ. ಹ್ಮ್ ಆ ಅಪ್. ಏನಿದು? ಮಲ್ಗೆ ಹೂವು ಹಲ್ವಾ, ಇದೇ ತಾನೇ ಕಾಂಬಿನೇಷನು? ಛೀ, ಏನಿದು? ಮಲ್ಗೆ ಹೂವು ಓಕೆ, ಹಲ್ವಾ ಯಾಕೆ ತಂದೆ? ಏನ್ ಗೀತಾ, ಮುಖ ಯಾಕೋ ಒಂಥರ ಮಾಡ್ಕೋತಿದ್ಯಾ? ಯಾಕೆ ಹಲ್ವಾ ಚೆನ್ನಾಗಿಲ್ವಾ? ಹಲ್ವಾ ಚೆನ್ನಾಗಿದೆ, ನೀನ್ ಹಲ್ವಾ ತರೋದೆ ಚೆನ್ನಾಗಿಲ್ಲ. ಏನಾಯ್ತು? ನಾನ್ ಯಾಕೆ ಹಲ್ವಾ ತರಬಾರ್ದು? ಯಾರ್ ಹೇಳಿದ್ದು ನಿಂಗೆ ಹಲ್ವಾ ತಗೊಂಡ್ ಬಾ ಅಂತ? ಅದು ಎಲ್ಲಾ ಸಿನಿಮಾದಲ್ಲೂ ಇದೇ ಅಲ್ವಾ ಇರೋದು? ಮಲ್ಗೆ ಹೂವು ಹಲ್ವಾ, ಇದೇ ತಾನೇ ಕಾಂಬಿನೇಷನು? ಗಂಡ್ಮಕ್ಳೆಲ್ಲ ಇದನ್ನೇ ತಾನೇ ತರೋದು. ಓಹೋ, ತಾವು ಸಿನಿಮಾ ನೋಡ್ತಂದ್ರ? ತಮಗೇನೋ ನನ್ ಮೇಲೆ ಪ್ರೀತಿ ಹುಟ್ಕೊಂಡ್ ಬಂದು ಮಲ್ಗೆ ಹೂವ ತಂದ್ರಿ ಅನ್ಕೊಂಡೆ. ಇಲ್ಲ ಇಲ್ಲ, ಪ್ರೀತಿಯಿಂದಾನೇ ತಂದಿದ್ದು ಗೀತಾ. ಮಾರಿಗೆ 50 ರೂಪಾಯಿ ಅಂತೆ. ಆದ್ರೂ ಸರಿ, ತಗ್ಗೋದೇ ಇಲ್ಲ ಅಂತ ತಗೊಂಬಂದೆ. ನಾಚಿಕೆನೇ ಇಲ್ಲ ನಿನಗೆ. ಗೀತಾ, ಬಾ ಪೂರ್ವಿ. ಥ್ಯಾಂಕ್ಸ್ ಪೂರ್ವಿ. ಏನಂತಿದಾರಪ್ಪ ನಿಮ್ಮಮ್ಮ ಅಜ್ಜಿ ಎಲ್ಲ? ಇನ್ನೇನಂತಾರೆ ಅಜ್ಜಿ? ಏನೂ ಇಲ್ಲ, ಎಲ್ಲ ಸರಿ ಹೋಗುತ್ತೆ, ನೀವೇನು ಹೆದರ್ಕೋಬೇಡಿ. ಬಾ ಪೂರ್ವಿ, ಇಲ್ಲೇ ಕೂತ್ಕೋ. ಅವಳಿಗೆ ಕೆಲ್ಸ ಇದೆ ಬಿಡು. ಪೂರ್ವಿ, ನೀನ್ ಹೋಗ್ ಅಡಿಗೆ ಮನೇಲಿ ಕೆಲ್ಸ ನೋಡ್ಕೊ ಹೋಗು. ಯಾಕಯ್ಯ ನನಗೀ ಕಷ್ಟ? ಹೇಗಾದ್ರೂ ಮಾಡಿ ಈಗ ಪೂರ್ವಿ ಹತ್ರ ಹೋಗ್ಬೇಕು, ಮಲ್ಗೆ ಹೂವ ಮುಡಿಸ್ಬೇಕು, ಹಲ್ವಾ ತಿನ್ನಿಸ್ಬೇಕು. ಹೇಗೆ? ಅಯ್ಯೋ, ನನ್ ಕಾಲ್ ಸುಟ್ಟು ಹೋಯ್ತು. ಅಯ್ಯೋ, ಅಜ್ಜಿ ಅಜ್ಜಿ ಅಜ್ಜಿ, ಸಾರಿ ಅಜ್ಜಿ, ಸಾರಿ ಅಜ್ಜಿ, ನೋಡ್ಲಿಲ್ಲ. ಅಯ್ಯೋ, ಕಾಲ್ ಮೇಲ್ ಬಿದ್ದೋಯ್ತಾ? ಸೀರೆ ಎಲ್ಲ ಹಾಳಾಗೋಯ್ತು ಅನ್ಸುತ್ತೆ. ಪರವಾಗಿಲ್ಲಪ್ಪ, ಸಾರಿ, ಪರವಾಗಿಲ್ಲ ಬಿಡು. ಸರಿ ಸರಿ, ಮೊದ್ಲು ಹೋಗ್ಬೇಕು, ತೊಳ್ಕೊಳ್ಳಿ ಅಜ್ಜಿ, ಇಲ್ಲಾಂದ್ರೆ ಕಲೆ ಆಗ್ಬಿಡುತ್ತೆ. ನಾನೇನಾದ್ರೂ ಬಂದು ಹೆಲ್ಪ್ ಅಯ್ಯೋ, ಮಾಡ್ಲಾ? ಬೇಡ ಬೇಡ, ನೀನ್ ಕೂತ್ಕೋ, ನಾನ್ ಮಾಡ್ಕೋತೀನಿ. ಬಿಸಿ ಬಿಸಿ ಕಾಫಿ ಚೆಲ್ಬಿಟ್ನಲ್ಲಪ್ಪ. ಅಯ್ಯೋ ದೇವ್ರೇ, ಅಮ್ಮ, ಅಯ್ಯೋ. ಬಿಟ್ಬಿಡ್ತೀನ? ಇಲ್ಲಾಂದ್ರೆ ನನ್ನ ಹೆಂಡತಿ ಜೊತೆ ಇರೋಕ್ ನೀನ್ ಬಿಟ್ಬಿಡ್ತೀಯಾ? ನನಗೂರಿಸ್ದೆ, ಅದಕ್ಕೆ ಈಗ ನೀನಿಗೂರಿಸ್ದೆ. ಪೂರ್ವಿ, ಬರ್ತಾ ಇದ್ದೀನಿರು. ಹಲೋ. ನೀನೇನು ಇಲ್ಲಿಗೆ ಬಂದಿದ್ಯಾ? ನಿನಗೋಸ್ಕರ ನಾನು ಏನ್ ತಂದಿದ್ದೀನಿ ಅಂತ ಗೊತ್ತಾ? ತಗೊಂಬಂದಿದ್ಯಾ? ಕಣ್ಣು ಮುಚ್ಕೊ, ಹೇಳ್ತೀನಿ. ಕಣ್ಣು ಮುಚ್ಕೊಮ್ಮೆ. ಅದೇನ್ ಬೇಡ, ಮೊದ್ಲು ನೀನು ಹಾಲಿಗೆ ಹೋಗು. ಅಜ್ಜಿ ನೋಡ್ಬಿಟ್ರೆ ಅಷ್ಟೇ ನಮ್ ಕತೆ. ಅಜ್ಜಿ ಈಗ್ಲೇ ಬರೋಕ್ ಚಾನ್ಸೇ ಇಲ್ಲ. ಹಬ್ಬ ಅಂದ್ರೂ 10 ರಿಂದ 15 ನಿಮಿಷ ಆಗತ್ತೆ. ಏನಕ್ಕೆ? ಆ ಹಳೆ ಮುದ್ಕಿ ನನ್ನ ನಿನ್ನ ಜೊತೆಲ್ ಸೇರೋಕೆ ಬಿಡಲ್ವಲ್ಲ, ಅದಕ್ಕೆ ಕಾಫಿನ ಕಾಲ್ ಮೇಲೆ ಚೆಲ್ಬಿಟ್ಟೆ. ಅಯ್ಯಯ್ಯೋ. ಇವಾಗ ನೋಡು, ಅಜ್ಜಿ ಸ್ನಾನ ಮಾಡಿ ಸೀರೆ ಬದಲಾಯಿಸ್ಕೊಂಡು ಮತ್ತೆ ಬರೋ ಅಷ್ಟ್ರಲ್ಲಿ ಅಷ್ಟೊತ್ತಾಗತ್ತೆ. ನೀನೇನ್ ಟೆನ್ಷನ್ ತಗೋಬೇಡ, ಕಣ್ ಮುಚ್ಕೋ. ಏನ್ ಬೇಡ, ನೀನ್ ಮೊದ್ಲು ಹೋಗು. ಅಯ್ಯಯ್ಯ, ಕಣ್ ಮುಚ್ಕೋ ಅಮ್ಮಿ. ಪ್ಲೀಸ್ 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 ಅಮ್ಮಿ, ಪ್ಲೀಸ್ ಅಮ್ಮಿ. ಕಣ್ ಬಿಡ್ಬಾರ್ದು, ಹೇಳ್ತಾ ಇದ್ದೀನಿ. ಕಣ್ ಬಿಡ್ಬೇಡ ಅಂತ ಹೇಳ್ದೆ ತಾನೆ? ಏನ್
ಮಾಡ್ತಿದ್ಯಾ? ಕಣ್ ಬಿಡ್ಬೇಡ ಅಂತ ಹೇಳಿಲ್ವಾ? ಏನ್ ಮಾಡ್ತಿದ್ಯಾ? ಏನ್ ಹೇಳು? ನಿನಗೋಸ್ಕರ ಮಲ್ಗೆ ಹೂ ತಂದಿದ್ದೀನಿ. ಹಾಗೆ ಒಂದು ಸುತ್ಕೆ ಮೊಳೆ ತರಬೇಕಾಗಿತ್ತು. ಏನಕ್ಕೆ? ಮತ್ತೆ ಹೂವನ್ ಹೀಗ್ ಮುಡಿಸ್ತಾರ? ಸರಿಯಾಗಿ ಹೂ ಮುಡ್ಸಕ್ ಬರಲ್ಲ ಆದ್ರೆ ಹೂ ತಗೊಂಬರ್ತಾನಂತೆ. ನನಗೇನಾದ್ರೂ ಹೂವ ಮುಡ್ಸಿ ಮುಂಚೆನೆ ಎಕ್ಸ್ಪೀರಿಯನ್ಸ್ ಇದೆಯಾ ಹೇಗೆ? ಸರಿ ಬಿಡು, ಈಗ ಕಣ್ ಮುಚ್ಕೋ. ಮತ್ತೆ ಯಾಕೆ? ಕಣ್ ಮುಚ್ಕೋ ಅಂತ ಹೇಳ್ತಾ ಇಲ್ವಾ? ಯಾಕಷ್ಟು ಪ್ರಶ್ನೆ ಕೇಳ್ತೀಯಾ? ಮುಚ್ಕೋ ಕಣ್ಣು. ಯಾರು ಬರಲ್ವಮ್ಮ. ಕಣ್ ಮುಚ್ಕೊಳೆ. ನಮ್ ಮದ್ವೆ ಆಗಿ ಇವತ್ತಿಗೆ 10 ದಿನ ಆಯ್ತು. ನಮ್ 10th ಡೇ ಸೆಲೆಬ್ರೇಷನ್ ಅನ್ಕೋ. ಆನು ಆನಮೇ ಆನು. ವೆರಿ ಗುಡ್. ಹೀಗ್ ಹೇಳೋ ಮಾತನ್ನ ಕೇಳ್ಬೇಕು. ಏನಿದು? ಹಲ್ವಾ? ಅಯ್ಯೋ ಅಮ್ಮಿ 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 ಉಗಿಬೇಡ ಅಮ್ಮಿ. ನಿನ್ಗೋಸ್ಕರ ಫಸ್ಟ್ ಟೈಮ್ ಸ್ವೀಟ್ ತಂದಿದ್ದೀನಿ, ಅದು ಪ್ರೀತಿಯಿಂದ. ಹಲ್ವಾ ಯಾರು ತಗೊಂಡ್ಬರ್ತಾರೆ? ಬುದ್ಧಿ ಇಲ್ವಾ ನಿಂಗೆ? ಅಂದ್ರೆ ಮಲ್ಲಿಗೆ ಹೂವು ಹಲ್ವಾ ಅಲ್ಲಿಂದ ತಗೊಂಡ್ ಬರ್ಬೇಕಾದ್ರೆ ಅದೇ ಅಂದ್ರೆ ಅವನು ಮಲ್ಲಿಗೆ ಹೂವು ಹಲ್ವಾ ತಗೊಂಡ್ ಬರ್ತಾ ಇದ್ದ, ಅದಕ್ಕೇನೆ ಅವನು ಗೊತ್ತಿಲ್ದೇನೆ ನಾನು ತಂದ್ಬಿಟ್ಟೆ ಕಣಮಿ. ಅಂದ್ರೆ ಬೇರೆಯವ್ರು ಮಾಡೋದನ್ನ ನೋಡಿ ತರ್ತ್ಯ ಹೊರತು ನಿಂಗ್ ಸ್ವಂತವಾಗಿ ಏನು ಗೊತ್ತಿಲ್ಲ ಅಂತ ಆಯ್ತು. ನನಗೇನು ಗೊತ್ತು, ನಾನು ಅಮಾಯಕ. ಹೌದು ಅಮಾಯಕ ಅಂತೆ. ಅಮಾಯಕ ಪ್ರಾಣ ತಿನ್ನೋನು. ಅಮಾಯಕಂತರ ಮುಖ ಮಾಡ್ಕೊಂಡು ನನಗ್ ಮೋಸ ಮಾಡ್ಬಿಟ್ಟು ನನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ಯಾ. ಎಲ್ಲಿ ನಿನ್ ಕುತ್ತಿಗೆ ಕಟ್ಟಿರೋ ತಾಳಿನ ಹೊರಗಡೆ ತೆಗಿ. ಯಾಕೆ? ತೋರ್ಸಮ್ಮಿ ಪ್ಲೀಸ್. ಎಷ್ಟ್ ಸಲ ತಿರುಗಿ ನೋಡ್ತೀಯ ಅಮ್ಮಿ, ಯಾರು ಬರೋಕ್ ಚಾನ್ಸೇ ಇಲ್ಲ. ಬಂದ್ರೆ ನಾನ್ ನೋಡ್ಕೋತೀನಿ, ಒಂದ್ಸಲ ತೆಗಿ. ಏನೋ ಅಯ್ಯೋ ಏನೋನೆ ತೆಗಿ ತೆಗಿ ತೆಗಿ. ಹಾ ನೋಡ್ದ್ಯಾ ಹೆಂಗಾಗಿದೆ? ಬಂಗಾರದ ಮಾಂಗಲ್ಯ ಇರ್ಬೇಕಾ ಜಾಗದಲ್ಲಿ ಈ ಹರ್ಷಣದ ದಾರ ಇದೆ. ಮೊದ್ಲು ಗೀತಾ ಮನೆಗೆ ಬರ್ತಿದ್ದ ಹಾಗೆ ಏನಾದ್ರೂ ಮಾಡಿ ಮೊದ್ಲು ನಮ್ಮ ಮದುವೆ ಬಗ್ಗೆ ಮಾತಾಡಿ ಸೆಟ್ರೇಟ್ ಮಾಡ್ಬೇಕು. ಅಲ್ಲಿವರೆಗೂ ಇದನ್ನ ಹುಷಾರಾಗಿ ಇಟ್ಕೊಳ್ಳಮ್ಮಿ. ಹೊರಗಡೆ ಕಾಣಿಸ್ತು ಅಂತ ಅದನ್ನೇನಾದ್ರೂ ತೆಗೆದಿಟ್ಬಿಟ್ಯಾ, ಅದನ್ನ ತೆಗೆದಿಟ್ರೆ ನಾನ್ ಸತ್ ಹೋದಾಗೇನೆ. ಏನಿ ಹೊಚ್ಚ ಮಾತುಗಳು? ನಾನ್ ಯಾಕೆ ಇದನ್ ತೆಗ್ದಿಡ್ಲಿ? ಹಾಗೆ ಕಾಣಿಸ್ಕೊಳ್ದೆ ಹೇಗ್ ಮ್ಯಾನೇಜ್ ಮಾಡ್ತಿದ್ಯಾಮಿ? ಓ, ಮಾಡಿರೋ ತಪ್ಪು ಹೊರಗೆ ಕಾಣಿಸ್ಬಾರ್ದು ಅಂತ ಪಿನ್ ಹಾಕೊಂಡಿದ್ಯಾ? ಎಷ್ಟು ಕಷ್ಟ ಬಂದ್ಬಿಡ್ತಮ್ಮಿ ನಿನ್ಗೆ. ಎಲ್ಲ ನಿನ್ನಿಂದಾನೆ. ಸಾರಿ. ಪರವಾಗಿಲ್ಲ ಅಮ್ಮಿ. ಆಮೇಲೆ ನಾನ್ ನಿನಗ್ ಹೂ ಮುಡ್ಸದ್ನಲ್ವಾ, ಅದಕ್ಕೆ ನನಗೇನು ಇಲ್ವಾ? ನನ್ ತಲೆಗ್ ಹೂ ಮುಡ್ಸಿದ್ಯಾ ಅಲ್ವಾ, ಆ ಹೂವಿನ ತರನೇ ಕೊಡ್ಲಾ? ಹೂ ತರನೇ ಕೊಡ್ತೀಯಾ? ಆಯ್ತು ಸರಿ, ಕೊಡು 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 ಕೊಡು. ಕಿವಿಲ್ ಹೂ ಇಟ್ಲಾ? ನೀವೇನು ಭಯ ಪಟ್ಕೋಬೇಡಿ ಅಜ್ಜಿ, ನಾನಿದ್ದೀನಲ್ವಾ, ನಾನು ನೋಡ್ಕೋತೀನಿ ಬಿಡಿ. ಅತ್ತೆ ಮಾವ, ನೀವ್ ಯಾವಾಗ ಬಂದ್ರಿ? ಇವಾಗ ನಾವು ನಿಮ್ಮನೆಯಿಂದಾನೇ ಬರ್ತಿದೀವಿ. ನೀವು ಹೊರಟ ಮೇಲೇನೆ ನಾವು ಹೊರಟಿದ್ದು. ನೀವು ಇರ್ತೀರಾ ಅನ್ಕೊಂಡಿದ್ದೆ, ನೀವಿನ್ನೂ ಬಂದಿರ್ಲಿಲ್ಲ. ಹೌದು, ನೀವೆಲ್ಲಿಗೆ ಹೋಗಿದ್ರಿ? ನಾಳೆಗೆ ಊಟದ ವ್ಯವಸ್ಥೆ ಎಲ್ಲ ನೋಡ್ಕೋಬೇಕಲ್ವಾ, ಅದನ್ ಮಾತಾಡೋಣ ಅಂತ ಹೋದ್ವಿ. ಹೌದಾ? ಪಲ್ಲವಿ, ನಿಮ್ ಅಳಿಯ ಗೀತನ್ಗೆ ಮಲ್ಲಿಗೆ ಹೂ ತಂದ್ಕೊಟ್ಟಿದ್ದಾರೆ, ಮುಡ್ಕೊಂಡಿದ್ದಾಳ್ ನೋಡು. ಏ ಪೂರ್ವಿ, ಗೀತನ್ಗಂದ್ರೆ ಅವಳ ಗಂಡ ಮಲ್ಲಿಗೆ ಹೂವು ತಗೊಂಡ್ ಬಂದಿದ್ದಾನೆ, ಇಟ್ಕೊಂಡಿದ್ದಾಳೆ. ನಿನಗೆ ಎಲ್ಲಿಂದ ಮಲ್ಲಿಗೆ ಹೂ ಸಿಕ್ತು? ಮನೇಲೂ ಇರ್ಲಿಲ್ವಲ್ಲ? ಅಮ್ಮ, ಅದು
ಅವರು ಜಾಸ್ತಿ ಹೂ ತಂದಿದ್ರಮ್ಮ. ನಾನೇ ಸ್ವಲ್ಪ ಪೂರ್ವಿಕ್ ಕೊಟ್ಟೆ. ಹೌದಮ್ಮ. ನೋಡು, ಅವ್ರು ನಿನ್ ತಂಗಿಗೆ ತಂದಿದ್ದನ್ನ ತಂಗಿಗೆ ಕೊಟ್ಬಿಡು. ಆ ಮನೆ ಸಂಪಾದನೆಯಲ್ಲಿ ನಮ್ಗೆ 1 ರೂಪಾಯಿ ಕೂಡ ಬೇಕಾಗಿಲ್ಲ. ಈಗ ನಿನ್ ತಂಗಿ ಅವ್ರ ಮನೆ ಸೊಸೆ. ಆ ಮನೆಗೆ ಸಂಬಂಧಪಟ್ಟಿದ್ದು ಎಲ್ಲ ತಿನ್ನೋದಿಕ್ಕಾಗ್ಲಿ ಖರ್ಚು ಮಾಡೋದಿಕ್ಕಾಗ್ಲಿ ಅವಳಿಗೆ ಮಾತ್ರ ಹಕ್ಕಿರೋದು. ಆದ್ರೆ ನಿನಗೆ ನಮ್ಗೆ ಆ ಹಕ್ಕಿಲ್ಲ. ನಿನಗೂ ಆ ಮನೆಗೂ ಯಾವ ಸಂಬಂಧನೂ ಇಲ್ಲ. ಇನ್ನೊಂದ್ಸಲ ಗೀತನ್ಗೆ ತಂದಿದ್ದನ್ನ ನೀನು ಏನೇ ಆದ್ರೂ ಮುಟ್ಬಾರ್ದು ಹೇಳ್ತಾ ಇದ್ದೀನಿ. ಅದೇನತ್ತೆ, ನೀವ್ ಹೀಗ್ ದೂರ ದೂರ ಮಾಡ್ತಾ ಇದ್ದೀರಾ? ಪೂರ್ವಿನು ನಮ್ಮನೆ ಮಗಳಲ್ವಾ, ಹೇಗೆ? ಏನು? ಪೂರ್ವಿ ಆ ಮನೆ ಮಗಳ? ಇವನಿಗೆ ಮ್ಯಾನೇಜ್ ಮಾಡೋದಕ್ಕಾಗ್ತಾ ಇಲ್ಲ. ಅತ್ತೆ, ಅದು ಹಾಗೇನಿಲ್ಲ. ನೀವು ನಂಗೆ ಅತ್ತೆ ಅಂದಮೇಲೆ ನನ್ನ ತಮ್ಮನಿಗೂ ಕೂಡ ಅತ್ತೆನೇ ಅಲ್ವಾ? ಇದು ನನ್ನ ಅತ್ತೆ ಮನೆ ಅಂದಮೇಲೆ ಆ ಮನೆ ಗೀತನ್ಗೆ ಅತ್ತೆ ಮನೆನೇ ಅಲ್ವಾ? ಎರಡು ಕುಟುಂಬದ ಮಧ್ಯ ಬಂದ ಬೆಳ್ಕೊಂಡಾದ್ಮೇಲೆ ಪೂರ್ವಿ ಒಬ್ಳು ಆಚೆಯವಳು ಹೇಗಾಗ್ತಾಳೆ? ಗೀತನ್ಗಿರೋ ಎಲ್ಲ ಹಕ್ಕುಗಳು ಪೂರ್ವಿಗೂ ಇರುತ್ತೆ ಅಲ್ವಾ? ಇಲ್ಲ, ಎಂಥ ಪರಿಸ್ಥಿತಿಲೂ ನಮ್ಗ ಆ ಹಕ್ಕಿಲ್ಲ. ನಮ್ಗ್ಯಾಕಪ್ಪ ಆ ಕರ್ಮ? ಏನೋ ಇವಳ ಕತ್ತಿಗೆ 3 ಗಂಟೆ ಹಾಕಿದ್ದಕ್ಕೆ ಇವಳು ನಿನ್ ಹೆಂಡತಿ ಆದ್ಲು, ಆ ಮನೆ ಸೊಸೆ ಆದ್ಲು. ಅದ್ ಬಿಟ್ಟು ಆ ಮನೆಯಲ್ಲಿ 1 ಹನಿ ನೀರ್ಗೂ ನಾವು ಆಸೆ ಪಡಲ್ಲ. ಏನತ್ತೆ ಆ ಥರ ಮಾತಾಡ್ಬಿಟ್ರಿ? ಮಾವ, ನೀವಾದ್ರೂ ಅತ್ತೆಗೆ ಸ್ವಲ್ಪ ಹೇಳಿ. ನಮ್ಮಲ್ಲಿ ಯಾವಾಗಲೂ ನನ್ನ ಹೆಂಡತಿದೊಂದು ಮಾತು, ನಂದೊಂದು ಮಾತು ಇರಲ್ಲ. ನಮ್ಮಿಬ್ಬರದು ಒಂದೇ ಮಾತು. ಅದು ಹಾಗಲ್ಲ ಮಾವ, ನೀವೇ ಸ್ವಲ್ಪ ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ಬೇಕು. ಏನಪ್ಪ ಬಾಲಾಜಿ, ನೀನಾದ್ರೂ ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕು. ಹಾ ಮಾವ, ಸರಿ. ನೀನು ಅಮಾಯಕ ಆದ್ರೆ ಒಳ್ಳೆಯವನು. ನೀನಾದ್ರೂ ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟು ಎಲ್ಲ ಚೆನ್ನಾಗಿ ನೋಡ್ಕೋತೀಯ ಅನ್ಕೊಂಡಿದ್ದೀನಿ. ಅಯ್ಯೋ, ಖಂಡಿತವಾಗ್ಲು ಮಾವ, ನಾನಂತೂ ದೊಡ್ಡವ್ರ ಮಾತನ್ನ ತಪ್ಪೋದೇ ಇಲ್ಲ. ಹೀಗೆ ಒಳ್ಳೆಯವನಾಗಿರ್ಬೇಕು. ಹಾ. ಯಾವತ್ತು ಗಂಡು ಮಕ್ಕಳಿಂದ ಹೆಣ್ಮಕ್ಳು ತಂದೆ ತಾಯಿಗೆ ತೊಂದರೆ ಆಗ್ಬಾರ್ದು. ಅದನ್ನ ನೆನಪಲ್ಲಿಟ್ಕೋ. ಅಯ್ಯೋ, ಖಂಡಿತವಾಗ್ಲು ಮಾವ, ನನ್ನಿಂದ ಅಂತೂ ಯಾರಿಗೂ ತೊಂದರೆ ಆಗಲ್ಲ. ಸ್ವಂತ ಅಳಿಯ ನಾನು ಅಫಿಷಿಯಲ್ ಆಗಿ ಗೀತನ್ ಕುದ್ಗೆ ತಾಳಿ ಕಟ್ಟಿದ್ರು ನೀವು ನನ್ನ ಜೊತೆ ಮಾತಾಡೋದಿಕ್ಕೆ ಯಾಕಿಷ್ಟು ಮೀನಾಮೇಷ ಎಣಿಸ್ತಾ ಇದ್ದೀರಾ ಮಾವ? ಅವನೇನೋ ಅಮಾಯಕ ಅನ್ನೋ ಥರ ಅವನಿಗೆ ಹೋಗಿ ಬುದ್ಧಿ ಮಾತು ಹೇಳ್ತಿದ್ದೀರಾ. ಅವನು ನನಗಿಂತ ಮುಂಚೆನೇ ನಿಮಗೆ ಅಳಿಯ ಆಗೋಗಿದ್ದಾನೆ ಮಾವ. ಆ ವಿಷಯ ನಿಮಗೆ ಗೊತ್ತಿಲ್ಲ. ಅವನು ಪೂರ್ವಿ ಕುತ್ತಿಗೆ ಯಾವತ್ತೂ ತಾಳಿ ಕಟ್ಟಿದ್ದಾನೆ ಅನ್ನೋ ವಿಷಯ ನಿಮಗೆ ಗೊತ್ತಾದರೆ ನಾಳೆ ಬೆಳಗ್ಗೆ ಹೆಂಗಿರತ್ತೆ ಗೊತ್ತಾ ನಿಮಗೆ? ಕೋಳಿನೇ ಕಸಾಯಿನ ನಂಬೋದು, ಕಸಾಯಿ ಯಾವತ್ತೂ ಕೋಳಿ ನಂಬಲ್ಲ. ನಿಮಗೆ ಮುಂದೆ ಗೊತ್ತಾಗದ್ ಬಿಡಿ ಮಾವ. ಇದೇನಿದು? ಅಮ್ಮ ಮಗಳು ಇಬ್ರು ಬಾಲ ಸುಟ್ಟಿರೋ ಬೆಕ್ಕ ಥರ ಆ ಕಡೆ ಈ ಕಡೆ ಓಡಾಡ್ತಾ ಇದಾರೆ. ಇವರು ಈ ಥರ ಮಾಡ್ತಿರೋದು ನೋಡಿದ್ರೆ ಯಾರಿಗೂ ಕಾಯ್ತಾರಂಗೆ ಕಾಣುತ್ತೆ. ಯಾರು ಬರ್ಬೋದು? ವಾಕಿಂಗ್ ಮಾಡಬೇಕು ಅಂದ್ರೆ ಹೊರಗಡೆ ಹೋಗಿ ವಾಕ್ ಮಾಡ್ಕೊಂಡ್ ಬರ್ಬೋದಲ್ಲ. ಈ ಥರ ಬಾಗ್ಲಲ್ಲಿ ಯಾಕೆ ವಾಕಿಂಗು? ಈಗೀಗ ನಿನ್ನ ಗಂಡ ಬಹಳ ಮಾತಾಡಕ್ ಹತ್ತನ್ ನೋಡು. ಏನ್ ಮಾಡೋದು? ಬೆಕ್ಕನ್ ತಗೊಂಡೋಗಿ ರೂಮಲ್ಲಿ ಹಾಕಿ ಹೆದರ್ಸಿದ್ರೆ ಅದು ಕೂಡ ಹುಲಿ ಆಗುತ್ತಂತೆ. ಆದ್ರೆ ಈ ನಟರಾಜನ ಕರ್ಕೊಂಡ್ ಬಂದು ಇಷ್ಟು ದಿವಸ ಪ್ರಾಣಿಗಳ ತರ ಏನು ಮಾತಾಡದೆ ಇರೋಂಗ್ ಮಾಡಿದ್ರಿ. ಇನ್ನು ಹಾಗೆ ಇರ್ಬೇಕು ಅಂದ್ರೆ ಆಗತ್ತಾ? ಎಲ್ಲ ಗಮನಿಸ್ತಾ ಇದೀನ. ಇದೆಲ್ಲ ಆ ಆಕ್ಸಿಡೆಂಟ್ ನಿನಗೆ ಹೇಳ್ಕೊಟ್ಟಿರೋ ಮಾತಲ್ಲ. ಮಾತಾಡ ಎಷ್ಟ್ ದಿನ ಹಿಂಗ ಮಾತಾಡ್ತಿ ನಾನು ನೋಡ್ತೀನಿ. ಅಯ್ಯೋ ಕನಕ, ಹಾಗನ್ಬೇಡ ಕಡೆ, ನನಗೆ ಭಯ ಆಗ್ಬಿಡುತ್ತೆ. ನೀನ್ ಹೆದರ್ಸಿದ್ರೆ ಕಾಲೆಲ್ಲ ನಡ್ಕ ಬರ್ತಾ ಇದೆ. ನೋಡ್ದೆ ಅವ್ನ್ ದಿಮಾಕ್ನ? ಇಲ್ಲ ಅತ್ತೆ, ಸತ್ಯ. ಹಂಗೆ ಅವ್ವ ಬಂದ್ಬಿಟ್ಲ. ಅಷ್ಟೊಂದು ಅರ್ಜೆಂಟ್ ಆದ್ರೆ ಬಾತ್ರೂಮ್ಗೆ ಹೋಗು, ಇಲ್ಲೇ ಮಾಡ್ಬಿಟ್ಯಾ?
ಬಾಬಾ ನಿಮ್ ತಮಾಷೆ ಜಾಸ್ತಿ ಆಯ್ತು. ಇದು ನಿನ್ ಒಳ್ಳೇದಲ್ಲ ಹೇಳ್ತಾ ಇದೀನಿ. ಅರುಣಮ್ಮ ಇಳಿ ನಮ್ ಮನೆ ಬಂದ್ಬಿಡ್ತು.